ಹೋಗಿ ಗೂಗಲ್ಗೆ ಹೋಗ್ತಾ ಇದ್ದ ಹಾಗೆ CEO.government Karnataka.government.in ಇದನ್ನು ಕ್ಲಿಕ್ ಮಾಡಿ. ಅದಾದ ಬಳಿಕ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಇದನ್ನು ಪ್ರೆಸ್ ಮಾಡಿ. ಬಂಧುಗಳೇ ನಮಸ್ಕಾರ, ಹೇಗಿದ್ದರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇದು ತಕ್ಷಣಕ್ಕೆ ನಂಬೋದಕ್ಕೆ ಕಷ್ಟ ಆಗುವಂಥ ಅಂಕಿಅಂಶ ಅಥವಾ ಶಾಕಿಂಗ್ ಅಂಕಿಅಂಶ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಮ್ಮಲ್ಲಿ ಸಾಕಷ್ಟು ಮಂದಿ ನಿರೀಕ್ಷಣೆ ಮಾಡಿರಲಿಲ್ಲ. ಮತದಾರರ ಪಟ್ಟಿ ಪರಿಷ್ಕರಣೆಯ ಮೂಲಕ 1 ಕೋಟಿ ಮತದಾರರು ನಮ್ಮ ರಾಜ್ಯದಲ್ಲಿ ಡಿಲೀಟ್ ಆಗ್ತಾ ಇದ್ದಾರೆ, ಅವರ ಹೆಸರು ಡಿಲೀಟ್ ಆಗ್ತಾ ಇದೆ. ಇದು ನಂಬೋದಕ್ಕಾದ್ರೂ ಸಾಧ್ಯವಾ? ಹೇಗೆ, ಏನು, ಎತ್ತ ಅಂತ ಚರ್ಚೆ ಮಾಡ್ತಾ ಹೋಗೋಣ. ಜೊತೆಗೆ ಇದು ನಾನು ಹೇಳ್ತಿರುವಂಥ ಅಂಕಿಅಂಶ ಅಲ್ಲ, ಸ್ವತಃ ನಿನ್ನೆ ಮುಖ್ಯ ಚುನಾವಣಾಧಿಕಾರಿ ಅನುಪಮ್ ಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಜನರ ಮುಂದೆ ಇಟ್ಟಿರುವಂಥ ಅಂಕಿಅಂಶ. ಅದನ್ನು ಶುರು ಮಾಡೋಕ್ಕೂ ಮುನ್ನ ನಿಮ್ಮಲ್ಲಿ ಒಂದು ಮನವಿ. ನಿಮ್ಮ ಮನೆಗೇನಾದರೂ BLO ಬಂದಿಲ್ಲ ಅಂತಾದರೆ, ಇಲ್ಲಿವರೆಗೂ ಕೂಡ ಎಮ್ಯುನರೇಷನ್ ಫಾರ್ಮ್ ನಿಮ್ಮ ಕೈಗೆ ಸಿಕ್ಕಿಲ್ಲ ಅಂತಾದರೆ, ತುಂಬ ಕಡೆ ಅಂಥದ್ದೊಂದು ಎಡವಟ್ಟು ಆಗಿದೆ ಎನ್ನುವಂಥ ಮಾತುಗಳು ಆರಂಭದಲ್ಲಿ ಕೇಳಿ ಬರ್ತಾ ಇತ್ತು. ಆನಂತರ ಏನಾಗಿತ್ತು ಗೊತ್ತಿಲ್ಲ. ಹೀಗಾಗಿ ಹಾಗೇನಾದರೂ ಈ ಹಂತದಲ್ಲಿ ಆಗಿದ್ರೆ ದಯವಿಟ್ಟು ನಿಮ್ಮ BLO ಅನ್ನ ಸಂಪರ್ಕಿಸುವಂಥ ಕೆಲಸವನ್ನ ಮಾಡಿ. ಒಂದು ವಿಚಾರ ಆಯ್ತಾ. ಎರಡನೆಯದು, ಎಮ್ಯುನರೇಷನ್ ಫಾರ್ಮ್ ನಿಮ್ಮ ಕೈಗೆ ಸಿಕ್ಕಿ ನೀವು ಉದಾಸೀನರಾಗಿ ಯಾರು ವಾಪಸ್ ಕೊಡ್ತಾರೋ ಹೋಗ್ಲಿ ಬಿಡು ಅಂತ ಸುಮ್ಮನೆ ನಿಮ್ಮ ಹತ್ರ ಇಟ್ಕೊಂಡು ಕೂತಿದ್ರೆ ಹಾಗೆ ಮಾಡೋದಕ್ಕೆ ಹೋಗ್ಬಿಡಿ. ದಯವಿಟ್ಟು ವಾಪಸ್ ಕೊಡಿ. ಇನ್ನು ಇರೋದು, ಇವತ್ತೆಷ್ಟು ಡೇಟ್ 6 ಅಲ್ಲ, ಇನ್ನಿರೋದು 2 ದಿನ ಮಾತ್ರ ಬಾಕಿ. ಅದನ್ನ ಮೀರಿ ನಿಮ್ಮ ಹೆಸರೇನಾದ್ರೂ ಡಿಲೀಟ್ ಆಗಿದೆಯಾ ಅನ್ನೋದನ್ನ ಪತ್ತೆ ಹಚ್ಚಬೇಕು ಅಂದ್ರೆ ಅದಕ್ಕೂ ಕೂಡ ಒಂದು ಸುಲಭ ಮಾರ್ಗ ಇದೆ. ಅಂದ್ರೆ ಉದಾಹರಣೆಗೆ ಏನ್ ಮಾಡಿರುತ್ತೆ, ನಾನೀಗ ಎಮ್ಯುನರೇಷನ್ ಫಾರ್ಮ್ ನಂಗೆ ಸಿಕ್ಕಿರುತ್ತೆ, ನಾನು ಬಹಳ ಕಾಳಜಿನ ವಹಿಸಿ ಅದನ್ನ ನೀಟಾಗಿ ಫಿಲ್ ಮಾಡಿ BLO ಹತ್ರ ವಾಪಸ್ ಕಳಿಸಿರ್ತೇನೆ. ಇಷ್ಟೆಲ್ಲ ಆದರೂ ಕೂಡ ನಿಮಗೊಂದು ಡೌಟ್ ಇರಬಹುದು, ಅಯ್ಯೋ ಏನಾದರೂ ಎಡವಟ್ಟಾಗಿ ನನ್ನ ಹೆಸರು ಏನಾದರೂ ಬಿಟ್ಟು ಹೋಗಿರ್ಬೋದಾ ಅಂತ. ಹೀಗೇನಾದರೂ ಡೌಟ್ ಇತ್ತು ಅಂತಾದರೆ ನಿಮಗೆ ASDDA ಅಂತ ಒಂದು ಪಟ್ಟಿ, ಹೊಸದಾಗಿ ಒಂದು ಪಟ್ಟಿಯನ್ನು ಚುನಾವಣಾ ಆಯೋಗ ಬಿಡುಗಡೆ ಮಾಡ್ತಾ ಇದೆ. ಆ ಪಟ್ಟಿಯನ್ನು ನೀವು ಚೆಕ್ ಮಾಡುವಂಥ ಅವಕಾಶ ಇದೆ. ಆ ಪಟ್ಟಿಯಲ್ಲಿ ಏನಾದರೂ ನಿಮ್ಮ ಹೆಸರು ಇತ್ತು ಅಂತ ಆದರೆ ದಯವಿಟ್ಟು ನಿಮ್ಮ BLOವನ್ನು ನೀವು ಸಂಪರ್ಕಿಸಿ. ಅಥವಾ ನಿಮ್ಮದು ಮಾತ್ರ ಅಲ್ಲ, ಆ ಪಟ್ಟಿಯನ್ನು ಚೆಕ್ ಮಾಡ್ತಾ ಇರ್ತೀರಿ ಅಂತ ಇಟ್ಕೊಳ್ಳಿ. ಈಗ ಅದು ಹೆಂಗೆ ಡೀಟೇಲ್ ಸಿಗುತ್ತೆ ಅಂದರೆ, ನಿಮ್ಮ ಮತಗಟ್ಟೆ ಯಾವುದು ಅದರ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ. ಆ ಮತಗಟ್ಟೆಯಲ್ಲಿ ಯಾರ್ಯಾರ ಹೆಸರು ಈ ಪಟ್ಟಿಯಲ್ಲಿ ಇದೆ ಅಂತ ಹೇಳಿ. ಆ ಪಟ್ಟಿಯಲ್ಲಿ ಇರಬಾರ್ದು ಆ್ಯಕ್ಚುಲಿ. ಆ ಪಟ್ಟಿಯಲ್ಲಿ ಇತ್ತು ಅಂದರೆ ನೀವು ವರಿ ಆಗಬೇಕು. ಆ ಪಟ್ಟಿಯಲ್ಲಿ ಇತ್ತು ಅಂತೇಳಿ ಖುಷಿ ಆಗೋದಲ್ಲ, ಈ ಪಟ್ಟಿಯಲ್ಲಿ ನನ್ನ ಹೆಸರು ಬಂದಿದ್ದು ಖುಷಿ ಆಗೋದಲ್ಲ. ಆ ಪಟ್ಟಿಯಲ್ಲಿ ಇತ್ತು ಅಂತ ಆದರೆ ನಿಮ್ಮ ಹೆಸರು ಡಿಲೀಟ್ ಆಗ್ತಿದೆ ಅಂತ ಅರ್ಥ. ಹೀಗಾಗಿ ಆ ಪಟ್ಟಿಯಲ್ಲಿ ನಿಮಗೆ ಮತಗಟ್ಟೆ ಅಂದಾಗ ನಿಮ್ಮ ಅಕ್ಕಪಕ್ಕದ ಮನೆಯವರು ಆಲ್ಮೋಸ್ಟ್ ಎಲ್ಲರೂ ಕೂಡ ಪರಿಚಯ ಇರ್ತಾರೆ. ಹಾಗೇನಾದ್ರೂ ಅವರ ಹೆಸರೇನಾದ್ರೂ ಇತ್ತು ಅಂದ್ರೆ ನಿಮ್ಗೆ ಅನ್ಸುತ್ತೆ ಇಲ್ಲಪ್ಪ ಅವ್ರ ಹೆಸರು ಇರಬಾರ್ದಿತ್ತು ಇಲ್ಲಿ ಅಂತ ಹೇಳಿ ಅವರ ಗಮನಕ್ಕೂ ತರುವಂತ ಕೆಲಸವನ್ನ ಮಾಡಿ. ಯಾಕಂದ್ರೆ ತುಂಬಾ ಜನರಿಗೆ ಇದು ರೀಚ್ ಆಗಿರ್ಲಿಕ್ಕಿಲ್ಲ. ಅದನ್ನ ಚೆಕ್ ಮಾಡೋದು ಹೇಗೆ ನಾನು ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀನಿ. ಈಗ ನಾನು ಹೇಳೋ ವಿಚಾರ ಯಾವುದು ನಿಮಗೆ ಕುತೂಹಲ ಇಲ್ಲ, ನಾನು ನೇರವಾಗಿ ಅದನ್ನೇ ಚೆಕ್ ಮಾಡ್ತೇನೆ ಅಂದ್ರೆ ಇದೆಲ್ಲವನ್ನೂ ಕೂಡ ಸ್ಕಿಪ್ ಮಾಡಿ ಅದನ್ನ ಚೆಕ್ ಮಾಡುವಂತ ಕೆಲಸವನ್ನ ಮಾಡಿ. ಒಂದು ಓಕೆ, ಒಟ್ಟಾರೆಯಾಗಿ ವಿಡಿಯೋವನ್ನ ಶುರು ಮಾಡೋಣ. ನನ್ನ ಪ್ರೀತಿಯ ವೀಕ್ಷಕರಲ್ಲಿ ಒಂದು ಮನವಿ, ನಿಮ್ಗೇನಾದ್ರೂ ನನ್ನ ಕಂಟೆಂಟ್ ಇಷ್ಟ ಆಗ್ತಿದೆ ಅಂತ ಆದರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಅನ್ನ ಕ್ಲಿಕ್ ಮಾಡುವಂತ ಕೆಲಸವನ್ನ ಮಾಡಿ, ನಮಗೆ ಇನ್ನಷ್ಟು ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ. ಓಕೆ, ಶುರು ಮಾಡೋಣ ವಿಡಿಯೋವನ್ನ. ಒಂದು ವೇಳೆ SIR ಮತದಾರರ ಪಟ್ಟಿ ಪರಿಷ್ಕರಣೆ ಬಹಳ ಕಾಂಟ್ರವರ್ಸಿ ಆಗಿತ್ತು. ಬೇರೆ ಬೇರೆ ರಾಜ್ಯಗಳಲ್ಲಿ ನಿಮಗೆ ಗೊತ್ತಿರುವಂತೆ ವಿಚಾರ. ಪಶ್ಚಿಮ ಬಂಗಾಳದಲ್ಲಂತೂ ದೊಡ್ಡ ಹಂಗಾಮವೇ ಸೃಷ್ಟಿಯಾಗಿತ್ತು. ನಮ್ಮ ರಾಜ್ಯದಲ್ಲಿ ಅದು ಶುರುವಾದಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಸ್ವಲ್ಪ ಸದ್ದು ಮಾಡಿತ್ತು. ಕಾಂಗ್ರೆಸ್ನವರು ಸ್ವಲ್ಪ ಮುತುವರ್ಜಿಯನ್ನು ವಹಿಸಿದ್ರು. DK ಶಿವಕುಮಾರ್ ಅಂತೂ ನೀವು ಅದರಲ್ಲಿ ಇಲ್ಲ ಅಂತಾದ್ರೆ ನಿಮ್ಮ ಅಂದ್ರೆ ವೋಟರ್ ಹಕ್ಕು ಸಿಕ್ಕಿಲ್ಲ ಅಂತಂದ್ರೆ ಗ್ಯಾರಂಟಿನೇ ನಿಮಗೆ ಕೊಡಲ್ಲ ಎನ್ನುವಂತ ಮಾತನ್ನು ಹೇಳಿದ್ರು. ಇಂಥ ಒಂದು ಚರ್ಚೆಗಳೆಲ್ಲರೂ ಕೂಡ ಆಗಿತ್ತು. ಅದಾದ ಬಳಿಕ ಆದಂಥ ಕಾಂಟ್ರವರ್ಸಿ ನಿಮಗೆ ಗೊತ್ತಿದೆ. BLOಗಳು ಮನೆಗೆ ಹೋಗ್ತಾ ಇಲ್ಲ, ಮಸೀದಿ, ದೇವಸ್ಥಾನ, ಸಭಾಭವನ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಗುಡ್ಡೆ ಹಾಕೊಂಡು ತುಂಬಿಸ್ತಾ ಇದ್ದಾರೆ. ಬಾಂಗ್ಲಾ ವಲಸಿಗರನ್ನು ಕೂಡ ಸೇರಿಸುವಂತ ಪ್ರಯತ್ನ ಆಗ್ತಿದೆ. ಇಂಥ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಆಯಿತು. ಅದಾದ ಬಳಿಕ ರಾಜಕೀಯ ಪಕ್ಷದವರು ಕೂಡ ಆಸಕ್ತಿಯನ್ನು ಕಳ್ಕೊಂಡ್ರು ಅಂತ ಕಾಣುತ್ತೆ. ಅದರ ಬಗ್ಗೆ ಹೆಚ್ಚು ಚರ್ಚೆ ಆಗಲಿಲ್ಲ. ಅದರ ಪಾಡಿಗೆ ಆ ಪ್ರಕ್ರಿಯೆ ಎಲ್ಲವೂ ಕೂಡ ನಡೀತಾ ಇತ್ತು. ಹೆಚ್ಚು ಕಡಿಮೆ 37 ದಿನಗಳಿಂದ ಆ ಪ್ರಕ್ರಿಯೆ ನಡೀತಾ ಇತ್ತು. ಈಗ ಕೊನೆಯ ಹಂತಕ್ಕೆ ಬಂದಿದೆ. ಈಗ ಸಿಕ್ಕಿರುವಂತ ಅಂಕಿ ಸಂಖ್ಯೆ ನೋಡಿ ಪ್ರತಿಯೊಬ್ಬರು ಶಾಕ್. ಕಾರಣ, ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ವೋಟರ್ಸ್ ಹೆಸರು ಡಿಲೀಟ್ ಆಗಿತ್ತು. ಅದೇ ದೊಡ್ಡದು ಅಂತ ದೊಡ್ಡ ಮಟ್ಟಿಗೆ ಚರ್ಚೆ ಆಗಿತ್ತಾ. ಬಿಹಾರದಲ್ಲಿ 65 ಲಕ್ಷ, ತಮಿಳುನಾಡಲ್ಲಿ 74 ಲಕ್ಷ. ನಮ್ಮ ರಾಜ್ಯದಲ್ಲಿ ಇದೇ ಅಂಕಿಅಂಶ ಏನಾದರೂ ಕೊನೆಗೆ ಬಂತು, ಬಹುತೇಕ ಇದೇ ಬರುತ್ತೆ ಹೆಚ್ಚು ಕಡಿಮೆ. 1,11,00,000 ನಂಬಲಿಕ್ಕೆ ಆಗ್ತಿಲ್ಲ ರೀ. ಏನು ಅಂದ್ರೆ ಕಳೆದ ಬಾರಿ ಮತದಾರ ಇದ್ರಲ್ಲ 1,11,00,000 ಎಲ್ಲೋದ್ರಂಗಾದ್ರೆ ಈಗ ಅವರೆಲ್ಲರೂ ಕೂಡ ಅಂತ. ಹಂಗಂದ್ರೆ ಯಾರಿಗೆ ಓಟ್ ಹಾಕಿದ್ರು ಇಷ್ಟು ದಿನ ಅವರೆಲ್ಲರೂ? ಅವ್ರು ಯಾರು? ಸಹಜವಾಗಿ ಕುತೂಹಲ ಮೂಡ್ತಾ ಇದೆ. SIR ಪ್ರಕ್ರಿಯೆಯಲ್ಲಿ ಏನಾದರೂ ಎಡವಟ್ಟಾಯ್ತಾ ಅಥವಾ ಏನಾಗ್ತಿದೆ ಯಾರಿಗೂ ಕೂಡ ಅದ್ರ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಆ ಡೀಟೇಲ್ ನಾನು ಹೇಳ್ತಾ ಹೋಗ್ತೀನಿ ಯಾರ್ಯಾರು ಅಂತ ಹೇಳಿ. ಈಗ 1,11,00,000 ಒಟ್ಟು ನಮ್ಮಲ್ಲಿ ಮತದಾರರ ಸಂಖ್ಯೆ 5,54,00,000. ಈಗ ಕರಡು ಪಟ್ಟಿಯಲ್ಲಿ 1,11,00,000 ಜನರ ಹೆಸರು ಬರ್ತಾ ಇಲ್ಲ. ಈಗ ಹೆಚ್ಚು ಕಡಿಮೆ ಕರಡು ಪಟ್ಟಿಯಲ್ಲಿ ಬಂದಿಲ್ಲ ಅಂತಾದ್ರೆ ಅವರ ಹೆಸರೆಲ್ಲ ಡಿಲೀಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ 20% ವೋಟರ್ಸ್ ಹೆಸರು ಡಿಲೀಟ್ ಆಗ್ತಾ ಇದೆ. ಇದಕ್ಕಿಂತ ಶಾಕಿಂಗ್ ಏನು ಗೊತ್ತಾ ನಿಮಗೆ? ಬೆಂಗಳೂರಿನಲ್ಲಿ ಹೆಚ್ಚು ಕಡಿಮೆ 48%, 28 ವಿಧಾನಸಭಾ ಕ್ಷೇತ್ರ ಸೇರಿ 49,34,000 ಜನರ ಹೆಸರು ಡಿಲೀಟ್ ಆಗ್ತಾ ಇದೆ. ಹೈಯೆಸ್ಟ್ ಬೆಂಗಳೂರೇ 48%. ಯೋಚನೆ ಮಾಡಿ, ಸಾಧಾರಣ ವಿಚಾರ ಅಲ್ಲ. ನಿಮ್ಮಲ್ಲಿ ತುಂಬಾ ಜನರಿಗೆ ಇದೇನು ದೊಡ್ಡ ವಿಚಾರ ಅನ್ಸುತ್ತೆ. 48%.
ಸುಲಭ ಅಲ್ಲ ರೀ. ನಾನು ಮತ್ತೆ ಒತ್ತಿ ಅದನ್ನ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಒಂದು ರಾಜ್ಯದ ಭವಿಷ್ಯವನ್ನ ನಿರ್ಧರಿಸೋದು ನಾವೆಲ್ಲರೂ ಕೂಡ ವೋಟರ್ಸು. 48% ಇಲ್ಲಿ ಡಿಲೀಟ್ ಆಗ್ತಿದೆ ಅಂದ್ರೆ ಏನರ್ಥ? ಈಗ ಓವರ್ ಆಲ್ ಅಂಕಿ ಸಂಖ್ಯೆ ನೋಡ್ತಾ ಹೋಗೋದಾದ್ರೆ ನೋಡಿ, ಇಲ್ಲಿ ಮೃತಪಟ್ಟವರು 16,30,000 ಡಿಲೀಟ್ ಆಗಲಿ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ. ಎಷ್ಟು? 16,30,000 ಅವರ ಹೆಸರಲ್ಲಿ ಬೇರೆಯವರು ಓಟ್ ಹಾಕುವಂತ ಸಾಧ್ಯತೆಗಳೆಲ್ಲವೂ ಕೂಡ ಇತ್ತು. ಓಕೆ, ಅದು ಮೈನಸ್. ಇನ್ನ ಡೂಪ್ಲಿಕೇಟ್ 6,90,000 ಅಂದ್ರೆ ಎರಡೆರಡು ಕಡೆ ವೋಟರ್ ಐಡಿ ಇಟ್ಕೊಂಡಿದ್ದಂಥವ್ರು. ಉದಾಹರಣೆಗೆ ನಾನು ಊರು ತೀರ್ಥಹಳ್ಳಿಯಲ್ಲಿ ಇತ್ತು, ನಾನು ಬೆಂಗಳೂರಿನ ಯಾವುದೋ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತು ಅಂತಂದ್ರೆ ಒಂದು ಕಡೆ ಡಿಲೀಟ್ ಆಗುತ್ತೆ. ಓಕೆ, ಅದು ಡಿಲೀಟ್ ಆಗಲಿ. ಆ ರೀತಿಯಾಗಿ ಎಷ್ಟು? 6,90,000. ಒಂದಷ್ಟು ಜನ ಬೇಕಂತಾನೆ ಮಾಡ್ಕೊಂಡಿರ್ತಾರೆ ಎರಡೆರಡು ಕಡೆ ಇರಲಿ ಅಂತ, ಒಂದಷ್ಟು ಜನ ಗೊತ್ತಿಲ್ಲದೆ ಎರಡೆರಡು ಕಡೆ ಆಗಿರುತ್ತೆ. ಓಕೆ, ಅದು ಮೈನಸ್ ಆಯ್ತು, ಅದೇನು ಸಮಸ್ಯೆ ಇಲ್ಲ. ಇನ್ನು ಇತರೆ ಕಾರಣಗಳು ಅಂತ ಹೇಳಿ 4,85,000 ಕೊಡ್ತಾ ಇದ್ದಾರೆ. ಆ ಇತರೆ ಕಾರಣಗಳು ಏನು ಅಂತ ಗೊತ್ತಾಗಬೇಕಾಗುತ್ತೆ. ಇದು ಓಕೆನಾ? ಈಗ ಇರುವಂತ ಅಂಕಿ ಸಂಖ್ಯೆ ಏನಪ್ಪಾ ಅಂದ್ರೆ, ಈಗ ಇವ್ರು ಹೇಳ್ತಾ ಇರೋದು ಏನು, ಚುನಾವಣಾ ಆಯೋಗದವ್ರು ಹೇಳ್ತಾ ಇರೋದು, ನಾವು ಹೋಗಿ ಎಮ್ಯುನರೇಷನ್ ಫಾರ್ಮ್ ಕೊಟ್ಟಿದ್ವಿ, ಆದ್ರೆ 16,30,000 ಮಂದಿ ನಮ್ಮ ಕೈಗೆ ಸಿಕ್ಕೇ ಇಲ್ಲ, ಅವರು ಪತ್ತೆನೇ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕಳೆದ ವರ್ಷ ಯಾವುದೋ ಒಂದು ಮತಗಟ್ಟೆಯಲ್ಲಿ ಅವರ ಹೆಸರು ಇರುತ್ತಲ್ಲ, ಆದ್ರೆ ಈಗ ನಾವು ಹೋಗಿ ಎಮ್ಯುನರೇಷನ್ ಫಾರ್ಮ್ ಕೊಟ್ಟಂತ ಸಂದರ್ಭದಲ್ಲಿ ಅವರು ನಮಗೆ ಸಿಗ್ತಾನೆ ಇಲ್ಲ, ಪತ್ತೆನೇ ಆಗ್ತಿಲ್ಲ, ಗೈರಾಗಿದ್ದಾರೆ ಅಂತ. ಗೈರಾಗಿದ್ದಾರೆ ಅಂದ್ರೆ ಏನರ್ಥ ಗೊತ್ತಾಗ್ತಿಲ್ಲ. ಅವ್ರು ಎಲ್ಲಿ ಹೋಗಿದ್ದಾರೆ, BLOಗಳ ಸಂಪರ್ಕಕ್ಕೆ ಅವ್ರು ಸಿಕ್ಕಿಲ್ವಾ, ಏನ್ ಕತೆ, ಅದ್ರ ಸಂಬಂಧ ಕ್ಲಾರಿಟಿ ಸಿಗ್ತಾ ಇಲ್ಲ. ಎಷ್ಟು? 16,30,000. ಅದಕ್ಕಿಂತ ಇಂಪಾರ್ಟೆಂಟ್ ಸ್ಥಳಾಂತರ 66,64,000. ಓಕೆ, ಇವರು ಬೇರೆಯದ್ದೇ ರಾಜ್ಯಕ್ಕೆ ಹೋಗಿದ್ರೆ ಅಲ್ಲಿ ಅವರು ವೋಟರ್ ಹಕ್ಕು ತೆಗೆದುಕೊಂಡಿದ್ರೆ ಆಗ್ಲಿ ಅನ್ಬೋದು. ತಮಿಳುನಾಡಿಗೆ ಶಿಫ್ಟ್ ಆಗಿದ್ರು, ಆಂಧ್ರಕ್ಕೆ ಶಿಫ್ಟ್ ಆಗಿದ್ರು ಅಂತ ಇಟ್ಕೊಳ್ಳಿ, ಅಥವಾ ವಿದೇಶಕ್ಕೆ ಹೋಗಿದ್ರು ಅಂತ ಇಟ್ಕೊಳ್ಳಿ. ಬೆಂಗಳೂರಿನಲ್ಲಿ ತುಂಬಾ ಜನ ಹಂಗೆ ಆಗ್ಬಿಡುತ್ತೆ. ಆರಂಭದಲ್ಲಿ ಗಂಡ ಹೆಂಡತಿ ಇಬ್ರು ಹೋಗ್ತಾರೆ, ಅದಾದ ಬಳಿಕ ಅಪ್ಪ ಅಮ್ಮನನ್ನು ಕೂಡ ಕರ್ಸ್ಕೊಳ್ತಾರೆ, ಇಡೀ ಕುಟುಂಬ ಅಲ್ಲಿಗೆ ಶಿಫ್ಟ್ ಆಗ್ಬಿಡುತ್ತೆ. ಅವರಲ್ಲಿ ವೋಟಿಂಗ್ ರೈಟ್ಸು, ಅಲ್ಲಿ ಪೌರತ್ವ ತಗೊಂಡು ಏನೋ ಮಾಡ್ತಾರೆ, ಹೋಗ್ಲಿ ಅನ್ಬೋದು. ಇಷ್ಟು 66,64,000 ಜನ ಆ ರೀತಿಯಾಗಿ ಹೋಗಿದ್ದಾರಾ? ಸಾಧ್ಯವೇ ಇಲ್ಲ. 66 ಲಕ್ಷ ಜನ ದಿಢೀರ್ ಅಂತೇಳಿ ತಮಿಳುನಾಡು, ಆಂಧ್ರ ಪ್ರದೇಶ ಅಲ್ಲಿ ಇಲ್ಲಿಗೆಲ್ಲ ಹೋಗ್ಬಿಟ್ರೆ ಗೊತ್ತಾಗ್ತಾ ಇಲ್ಲ. ಅವ್ರೀಗ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಹೋಗಿದ್ರು, ಬೆಂಗಳೂರಿಂದ ಮಂಡ್ಯಕ್ಕೆ ಹೋಗಿದ್ರು ಅಂದ್ರೆ ಈ ಪಟ್ಟಿ ಒಳಗಡೆ ಬರ್ಬೇಕಿತ್ತಲ್ಲ, ಯಾಕೆ ಬಂದಿಲ್ಲ? ಅದೇ ಗೊತ್ತಾಗ್ತಿಲ್ಲ. ಎರಡೆರಡು ಕಡೆ ಇಟ್ಕೊಂಡಿದ್ರೆ ಓಕೆ, ಒಂದು ಕಡೆ ಡಿಲೀಟ್ ಆಗುತ್ತೆ, ಒಂದು ಕಡೆ ಇರುತ್ತೆ. ಇದು ಎರಡೆರಡು ಕಡೆ ಇಟ್ಕೊಂಡವ್ರು ಗೊಂದಲ ಅಲ್ಲ. ಈಗ ಬೆಂಗಳೂರಿನಲ್ಲಿ ಇದ್ರು, ಬೆಂಗಳೂರಿಂದ ಶಿಫ್ಟ್ ಆಗಿ ಯಾವುದೋ ಊರಿಗೆ ಹೋಗಿದ್ರು, ಎರಡು ಕಡೆ ಇಟ್ಕೊಂಡಿದ್ರು, ಆ ಥರ ಸಮಸ್ಯೆ ಅಲ್ಲ ಈಗ. ಅಂದ್ರೆ ಮೊದಲು ಇದ್ರು, ಆದ್ರೆ ಅವ್ರೀಗ ವೋಟರ್ ಲಿಸ್ಟ್ ಒಳಗಡೆ ಬರ್ತಾ ಇಲ್ಲ. ಎಷ್ಟು? 66,64,000. ನನಗೆ ಅರ್ಥವೇ ಆಗ್ತಾ ಇಲ್ಲ. ಅಂದ್ರೆ ಇವರು BLOಗಳು ಹೇಳ್ತಿರೋದು ಏನಪ್ಪ ಅಂದ್ರೆ, ನಾವು ಅಲ್ಲಿ ಹೋಗಿದ್ವಿ, ಹೋದಂಥ ಸಂದರ್ಭದಲ್ಲಿ ನಮಗೆ ಮುಂಚೆ ಕೊಟ್ಟಿದ್ದಂಥ ಅಡ್ರೆಸ್ ಅಲ್ಲಿ ಅವ್ರು ಇಲ್ಲ ಅಂತ ಹೇಳಿ, ಆ ಕಾರಣಕ್ಕಾಗಿ ನಾವು ಅಲ್ಲಿ ಎಮ್ಯುನರೇಷನ್ ಫಾರ್ಮ್ ಕೊಟ್ಟು ಬಂದಿದ್ದೇವೆ, ಅದನ್ನು ಫಿಲ್ ಮಾಡೋದಕ್ಕೆ ಅಲ್ಲಿ ಯಾರೂ ಇರಲಿಲ್ಲ ಅಂತ. ಇಲ್ಲಿ ಏನು ತುಂಬ ಎಡವಟ್ಟಾಗಿರುತ್ತೆ ಅಂದರೆ, ಉದಾಹರಣೆಗೆ ನಾನು ಮುಂಚೆ ಕೆಂಗೇರಿಯಲ್ಲಿದ್ದೆ ಅಂತ ಇಟ್ಕೊಳ್ಳಿ, ಅಲ್ಲಿಂದ ನಾನು ಯಾವುದೋ ಬೇರೆ ಕಡೆಗೆ, ಯಾವುದು ನಾಗರಬಾವಿನ ಚಂದ್ರ ಲೇಔಟ್ ಅಲ್ಲಿಗೆಲ್ಲ ಶಿಫ್ಟ್ ಆದ ಅಂತ ಇಟ್ಕೊಳ್ಳಿ. ಈಗ ಅವ್ರು ಕೆಂಗೇರಿಗೆ ಬಂದು ಎಮ್ಯುನರೇಷನ್ ಫಾರ್ಮ್ ಕೊಟ್ಟಿರ್ತಾರೆ, ನಾನು ನಾಗರಬಾವಿಲಿದ್ದೆ, ನಂಗೆ ಸಿಕ್ಕಿಲ್ಲ. ಅಂಥವ್ರು ಹೆಚ್ಚು ಕಡಿಮೆ ಈ ಲಿಸ್ಟಿಗೆ ಬಂದಂಗೆ ಕಾಣಿಸ್ತಾ ಇದ್ದಾರೆ. 66,64,000. ಇಷ್ಟು ಜನ ವೋಟಿಂಗ್ ರೈಟ್ಸ್ ಕಳ್ಕೊಂಡ್ಬಿಟ್ರೆ ಹೆಂಗ್ರಿ? ನಮ್ಮ ರಾಜ್ಯದ ಭವಿಷ್ಯವನ್ನು ನಿರ್ಧರಿಸುವಂಥವ್ರು ಇವರೆಲ್ಲರೂ ಕೂಡ. ಇದಕ್ಕೆ ಪರಿಹಾರ ಏನು? ನನಗೊಂದು ಅರ್ಥ ಆಗ್ತಾ ಇಲ್ಲ. ಇದು ನಿಜವಾಗ್ಲೂ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರುವಂಥ ವಿಚಾರ. ಇದು ಚುನಾವಣಾ ಆಯೋಗದ ಎಡವಟ್ಟು, ನಮ್ಮ ಎಡವಟ್ಟು. ಸ್ವಲ್ಪ ಗಂಭೀರವಾಗಿ ರಾಜಕೀಯ ಪಕ್ಷಗಳು ಯೋಚನೆ ಮಾಡಬೇಕು, ಇದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ನೋಡಿ, ಪಶ್ಚಿಮ ಬಂಗಾಳ, ಬಿಹಾರ, ತಮಿಳುನಾಡು ಎಲ್ಲವನ್ನೂ ಕೂಡ ನಾವು ಮೀರಿಸಿಬಿಟ್ಟಿದ್ದೇವೆ. ಈಗ ಮುಂದೆ ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಈಗ ಮತದಾರರ ಇದು ಏನೋ ಕರಡು ಪಟ್ಟಿ ಇದೆಯಲ್ಲ, ಅದು ಆಗಸ್ಟ್ 17ನೇ ತಾರೀಕು ಬರುತ್ತೆ. 17ನೇ ತಾರೀಕು ಹೆಸರು ಅದರಲ್ಲಿ ಏನಾದರೂ ಇತ್ತು ಅಂತ ಆದರೆ ನೀವು ಏನು ಮಾಡೋ ಅವಕಾಶ ಇದೆ ಅಂದರೆ, ಆಮೇಲೂ ಕೂಡ ನಿಮ್ಗೆ ಅವಕಾಶ ಇದೆ. ಸೆಪ್ಟೆಂಬರ್ 16ನೇ ತಾರೀಕಿನವರೆಗೆ ಕರಡು ಪಟ್ಟಿಯಲ್ಲಿ ನಿಮ್ಮ ಹೆಸರು ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಅದರಲ್ಲಿ ಇಲ್ಲ ಅಂತಾದರೆ ನಿಮಗೆ ಫಾರ್ಮ್ 6 ಅಂತ ಅದರ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಒಂದು 12-13 ಒಂದು ಡಾಕ್ಯುಮೆಂಟ್ಸ್ಗಳಿದ್ದಾವೆ. ಅದರಲ್ಲಿ ಯಾವುದಾದೊಂದು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಿ ಅದರಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಆ ಮೂಲಕ ನೀವು ಕರಡು ಪಟ್ಟಿಗೆ ಸೇರ್ಪಡೆ ಆಗುವಂಥ ಅವಕಾಶ ಇದೆ. ತುಂಬ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, 2002ರಲ್ಲಿ ಅವರ ಹೆಸರು ಇರೋದಿಲ್ಲ. 2002ರ SIR ಸಂದರ್ಭದಲ್ಲಿ ಅಂಥವ್ರದ್ದು ಏನಾಗಿದೆ ಅಂದರೆ, ಈಗ ಕರಡು ಪಟ್ಟಿಯಲ್ಲಿ ಅವ್ರ ಹೆಸರು ಬರದೇ ಇರುವಂಥ ಚಾನ್ಸಸ್ ಇದೆ. ಅಂಥವ್ರು ಪಾಸ್ಪೋರ್ಟು ಇನ್ನೊಂದು ಮಗದೊಂದು ತೆಗೆದುಕೊಂಡು ಕೊಟ್ಕೊಂಡು ಹೋದ್ರೆ ಅಂದರೆ ಅದರಲ್ಲಿ ಸೇರ್ಪಡೆ ಆಗಬಹುದು. ಆ ಕರಡು ಪಟ್ಟಿಯಲ್ಲಿ ಬಿಡುಗಡೆ ಆದ ನಂತರವೂ ಕೂಡ ಸೇರ್ಪಡೆ ಆಗೋದಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತ ಆದರೆ, ಅಂತಿಮ ಲಿಸ್ಟ್ ಅಕ್ಟೋಬರ್ 19ನೇ ತಾರೀಕು ಬರುತ್ತೆ. ಅಂತಿಮ ಲಿಸ್ಟ್ ಬಂದ ಮೇಲೆ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಕರಡು ಪಟ್ಟಿಯಲ್ಲಿ ಹೆಸರು ಬಂದರೂ ಕೂಡ ಹೆಚ್ಚು ಕಡಿಮೆ ಒಂದು 34 ಲಕ್ಷ ಜನಕ್ಕೆ ನೋಟಿಸ್ ಬರಬಹುದಂತೆ. ನೋಟಿಸ್ ಬಂದರೆ ಟೆನ್ಷನ್ ಆಗಬೇಡಿ, ನೀವು ಆರಾಮಾಗಿ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಕೊಡಿ. ಓಕೆ, ಇಷ್ಟು ಇದೆಯಾ ವಿಚಾರ. ಈಗ ಹಾಗಾದರೆ ASDDA ಪಟ್ಟಿ ಅಂತ ಕರಿತೀವಿ. ಏನು ಅಂದರೆ ಆಬ್ಸೆಂಟು, ಶಿಫ್ಟು, ಡೆತ್ತು, ಡೂಪ್ಲಿಕೇಟು, ಅದರ್ಸ್ ಅಂತ ಹೇಳಿ. ಪತ್ತೆಯಾಗದವರು, ಸ್ಥಳಾಂತರ, ಮೃತ, ಎರಡೆರಡು ಕಡೆ ಹೆಸರಿದ್ದಂಥವ್ರು, ಇತರೆ ಅಂತೇಳಿ ASDDA ಎನ್ನುವಂಥ ಪಟ್ಟಿ. ಆ ASDDA ಪಟ್ಟಿಯಲ್ಲಿ ನಿಮ್ಮ ಹೆಸರು ಇತ್ತು ಅಂತ ಆದರೆ
ತಕ್ಷಣವೇ BLO ಸಂಪರ್ಕಿಸಿ. ಹೆಸರು ಇತ್ತು ಇರಬಾರ್ದಿತ್ತು ಅಂತ ನಿಮ್ಗೆ ಅನ್ಸಿದ್ರೆ, ನಿಮ್ಮ ಅಕ್ಕಪಕ್ಕದ ಮನೆಯವ್ರದ್ದು ಏನಾದ್ರೂ ಹೆಸರು ಇತ್ತು ಅಂತ ಆದ್ರೆ ತಕ್ಷಣವೇ BLO ಸಂಪರ್ಕಿಸಿ. ಹಾಗಾದ್ರೆ ಅದನ್ನು ಚೆಕ್ ಮಾಡೋದು ಹೇಗೆ, ಆ ವಿವರವನ್ನ ಗಮನಿಸಿ. ಹೋಗಿ ಗೂಗಲ್ ಹೋಗ್ತಿದ್ದ ಹಾಗೆ CEO.government Karnataka.government.in ಇದನ್ನ ಕ್ಲಿಕ್ ಮಾಡಿ. ಅದಾದ ಬಳಿಕ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಇದನ್ನು ಪ್ರೆಸ್ ಮಾಡಿ. ಅದಾದ ನಂತರ ನಿಮಗೆ ಇಲ್ಲಿ ಕೆಳಗಡೆ ಹಿಂಗೆ ಓಡ್ತಾ ಇರುತ್ತೆ. ನಿಮಗೆ ಬೇರೆ ಬೇರೆ ಎಲ್ಲವೂ ಕೂಡ ಬಂದು ASDDO ಲಿಸ್ಟ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ. ನನಗೆ ಯಾಕದು ಫಸ್ಟೇ ಬಂತು ಅಂದರೆ ನಾನು ಆಗಲೇ ಸರ್ಚ್ ಮಾಡಿದ ಕಾರಣಕ್ಕಾಗಿ. ಅದಾದ ಬಳಿಕ ಜಿಲ್ಲೆಗಳು ಬರುತ್ತೆ. ನಿಮ್ಮ ಜಿಲ್ಲೆ ಯಾವುದು ಅಂತ ಚೆಕ್ ಮಾಡಿ. ಉದಾಹರಣೆ ನಾನು ಶಿವಮೊಗ್ಗ ಅಂತ ಇಟ್ಕೊಳ್ಳಿ. ಶಿವಮೊಗ್ಗವನ್ನು ಚೆಕ್ ಮಾಡಿ, ಕ್ಲಿಕ್ ಮಾಡಿ. ಅದಾದ ಬಳಿಕ ಇಮೇಲ್ ಅಡ್ರೆಸ್ ಯಾವ್ದು ಕೇಳುತ್ತೆ ಅದನ್ನು ಇದು ಮಾಡಿ. ಅದಾದ ನಂತರ ಅದರಲ್ಲಿ ವಿಧಾನಸಭಾ ಕ್ಷೇತ್ರಗಳೆಲ್ಲವೂ ಕೂಡ ಬರುತ್ತೆ. ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದು ಅಂತ ನಿಮಗೆ ಗೊತ್ತಿರುತ್ತೆ. ಆ ವಿಧಾನಸಭಾ ಕ್ಷೇತ್ರದ ಹೆಸರನ್ನು ಇದು ಮಾಡಿ. ಈ ಹಂತದಲ್ಲಿ ನಿಮಗೆ ಫೋನ್ ನಂಬರ್ ಕೇಳಬಹುದು, ಕೇಳದೇ ಇರಬಹುದು. ಫೋನ್ ನಂಬರ್ ಅಥವಾ ಎಪಿಕ್ ನಂಬರ್, ವೋಟರ್ ID ನಂಬರ್ ಇರುತ್ತಲ್ಲ ಅದನ್ನು ಕೇಳಬಹುದು. ಫೋನ್ ನಂಬರ್ ಆಯ್ಕೆ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ಫೋನ್ ನಂಬರನ್ನು ಕ್ಲಿಕ್ ಮಾಡಿ. OTP ಬರುತ್ತೆ. OTP ಬರೋದಕ್ಕೆ ಒಂದು 50 ಸೆಕೆಂಡ್ ಬರುತ್ತೆ, ಕಾಯಬೇಕಾಗತ್ತೆ. ಸ್ವಲ್ಪ ಪೇಷನ್ಸ್ ಇಂದ ವೆಯ್ಟ್ ಮಾಡಿ. OTP ನಂಬರ್ ಹೊಡಿತಾ ಇದ್ದ ಹಾಗೆ ನಿಮಗೆ ಇದು ಓಪನ್ ಆಗುತ್ತೆ. ಓಪನ್ ಆಗ್ತಾ ಇದ್ದ ಹಾಗೆ ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಾ ಇದ್ದ ಹಾಗೆ ನಿಮಗೆ ನಿಮ್ಮ ಮತಗಟ್ಟೆ ಯಾವುದು ಅಂತ ನಿಮಗೆ ಇಲ್ಲಿ ಬರುತ್ತೆ. ಅದ್ರಲ್ಲಿ ಸರ್ಚ್ ಮಾಡಿ. ಸ್ವಲ್ಪ ಮತಗಟ್ಟೆ ತಕ್ಷಣಕ್ಕೆ ನಿಮ್ಗೆ ಕಾಣಿಸ್ದೇ ಇರಬಹುದು ಮೇಲೆ. ಸ್ವಲ್ಪ ಪೇಷನ್ಸ್ ಇಂದ ಚೆಕ್ ಮಾಡಬೇಕು ನೀವು, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ ಇದು. ಹಂಗೆ ಸೀದಾ ಕೆಳಗಡೆ ಹೋದ್ರೆ ಅಥವಾ ಮೇಲ್ಗಡೆ ಎಲ್ಲೋ ಒಂದು ಕಡೆ ಹಂಗೆ ಸರ್ಚ್ ಮಾಡ್ತಾ ಹೋಗಿ. ಎಲ್ಲೆಲ್ಲೋ ಒಂದು ಕಡೆ ನಿಮ್ಮ ಮತಗಟ್ಟೆ ಇದ್ದೇ ಇರುತ್ತೆ. ABCD ಆ ಆಧಾರದಲ್ಲಿ. ಈಗ B ಇದರಲ್ಲಿ ಯಾವುದೊಂದು ಬಿದರಗೋಡು ಅಂತ ಇತ್ತು ಅಂತ ಇಟ್ಕೊಳ್ಳಿ, ಮೇಲ್ಗಡೆನೇ ಇರುತ್ತೆ. ಇಲ್ಲ ನಿಮ್ಮದು T ಯಾವುದೊಂದು ತಲ್ಲೂರಂಗಡಿ ಅಂತ ಇತ್ತು ಅಂತ ಇಟ್ಕೊಳ್ಳಿ, T ತುಂಬ ಕೆಳಗಡೆ ಬರಬೇಕಾಗತ್ತೆ ಹಂಗೆ. ಓಕೆ, ಈಗ ಯಾವುದೋ ಒಂದು ಕ್ಲಿಕ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಶೋ ಆಗುತ್ತೆ ಹೆಸರು. ಅಲ್ಲೇನಾದರೂ ನಿಮಗೆ ಹೆಸರು ಇತ್ತು ಅಂತಾದರೆ ತಕ್ಷಣ BLO ಕಾಂಟ್ಯಾಕ್ಟ್ ಮಾಡಿ. ನಾನು ಒತ್ತಿ ಹೇಳ್ತಾ ಇದ್ದೇನೆ. ಬರೀ ನಿಮ್ಮ ಹೆಸರು ಮಾತ್ರ ಚೆಕ್ ಮಾಡಬೇಡಿ. ನಿಮ್ಮ ಅಕ್ಕಪಕ್ಕದವ್ರ ಮನೆ ಏನಾದ್ರು ಹೆಸರು ಇತ್ತೆ ಅದನ್ನು ಕೂಡ ಇದು ಮಾಡಿ. ಅಲ್ಲಿ ಡೆತ್ ಅಂತಾಗಿದ್ರೆ ತಲೆ ಬಿಸಿ ಇಲ್ಲ. ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಆಗಿ ಆಕಸ್ಮಿಕವಾಗಿ ಸೇರಬಾರ್ದಿತ್ತು, ನಿಮ್ಮ ಹೆಸರು ಸೇರ್ಪಡೆ ಆಗಿದ್ರೆ ನೀವು ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಓಕೆ, ಈ ವಿವರವನ್ನ ಗಮನಿಸಿದ್ರಲ್ಲ. ಈಗ ಇದರಲ್ಲಿ ಏನಾದರೂ ನಿಮ್ಮ ಹೆಸರು ಇತ್ತು ಅಂದರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ತಕ್ಷಣ BLO ಅನ್ನ ಸಂಪರ್ಕಿಸಿ. ನಿಮ್ಮ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಈ ಮಾಹಿತಿಯನ್ನು ತಿಳಿಸುವಂಥ ಕೆಲಸವನ್ನು ಮಾಡಿ. ಸಾಧ್ಯ ಆದಷ್ಟು ಮಂದಿಗೆ ಇದನ್ನು ಶೇರ್ ಮಾಡಿ. ಒಂದಷ್ಟು ಜನಕ್ಕೆ ಇದರಿಂದ ಅವೇರ್ನೆಸ್ ಬರಲಿ. ಈಗ ಕೊನೆಯದಾಗಿ ಹೇಳೋದಂದ್ರೆ ಅದೇ ನಮ್ಗೆ ಅನಿಸ್ತಾ ಇರೋದು, ಈಗ ಪಶ್ಚಿಮ ಬಂಗಾಳದಲ್ಲೋ ಅಥವಾ ಆ ಭಾಗದಲ್ಲಿ ಡಿಲೀಟ್ ಆದಾಗ ಅವರೆಲ್ಲರೂ ಕೂಡ ಬಾಂಗ್ಲಾ ವಲಸಿಗರು ಅಂತ ಹೇಳ್ಬೋದಿತ್ತು. ನಮ್ಮಲ್ಲಿ ಬಾಂಗ್ಲಾ ವಲಸಿಗರು ಬಂದಿಲ್ಲ, ವೋಟರ್ ತಗೊಂಡಿದ್ದು ರೇಟ್ಸ್ ತೆಗೆದುಕೊಂಡಿದ್ರು ಅಂತ ಇಟ್ಕೊಳ್ಳಿ. ಇಷ್ಟೊಂದು ಜನ ಇದ್ದಾರಾ? ಅರ್ಥ ಆಗ್ತಿಲ್ಲ. 1,11,00,000 1,11,00,000 ಒಂದು 11 ಲಕ್ಷ ಹೋಯ್ತು ಬಿಡಿ, ಅದರಲ್ಲಿ ಮೃತರಾದವರು ಅದು ಇದು ಅಂತ ಹೇಳಿ. ಕಡಿಮೆ ಒಂದು 80 ಲಕ್ಷ ಒಟ್ಟು ಹೆಂಗೆ ಅಂತ ಅರ್ಥ ಆಗ್ತಿಲ್ಲ. ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕೆಲ್ಲರೂ. ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.